Hello students, welcome to the physics class. Myself, Srimati Deepa Deshnur from Department of Physics, JSS RS Hukkerikar PU College, Vidyagiri, Dharwad. So we are discussing the topic units and measurement. Today we shall continue with the part 4. So in this part, the points covered are combination of errors. It means how the errors are going to be combined when mathematical operations like addition, subtraction, multiplication, division, such mathematical operation is performed between the two physical quantities with errors. Then what is going to be there in the result? ಅಂದರೆ ಈಗ ಒಂದು ಫಿಸಿಕಲ್ ಕ್ವಾಂಟಿಟಿ ಎ ಅಂತ ಇಟ್ಕೊಂಡ್ವಿ ಅಂತ ಎ ಇತ್ತು ಅಂದ್ರೆ ಅದರೊಳಗೆ ಆ ಮೆಜರ್ಮೆಂಟ್ ಮಾಡಿದಾಗ ಅದರೊಳಗೆ ಸ್ವಲ್ಪ ಎರರ್ ಇದ್ದೇ ಇರ್ತದೆ. ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಬಿ ಅಂತ ತಿಳ್ಕೊಳ್ಳೋದು, ಅದನ್ನು ಮೆಜರ್ ಮಾಡಿದಾಗ ಅದರೊಳಗೂ ಒಂದಷ್ಟು ಎರರ್ ಇದ್ದೇ ಇರ್ತದೆ. ಈಗ ಈ ಎರಡೂ ಫಿಸಿಕಲ್ ಕ್ವಾಂಟಿಟಿನ ಆ್ಯಡ್ ಮಾಡಿದಾಗ ಬರುವಂಥ ಫೈನಲ್ ರಿಸಲ್ಟ್ ಒಳಗೆ ಏನು ಎರರ್ ಇರ್ತೈತಿ? ಫಸ್ಟ್ ಆಫ್ ಆಲ್ ಫಿಸಿಕಲ್ ಕ್ವಾಂಟಿಟಿ ಒಳಗೆ ಎರರ್ ಐತಿ. ಸಪೋಸ್ ಡಿಸ್ಟೆನ್ಸ್ ಮೇಂಟೈನ್ ಮೆಜರ್ ಮಾಡಕತ್ತಿದ್ರಿ L1, ಒಂದು ಡಿಸ್ಟೆನ್ಸ್ ಮೆಜರ್ ಮಾಡಿದ್ರಿ, ಇನ್ನೊಂದು ಡಿಸ್ಟೆನ್ಸ್ ಮೆಜರ್ ಮಾಡಿದ್ರಿ L2. ಈಗ ಇವೆರಡೂ ಕೂಡಿಸ್ರಿ ಅಂತಂದ್ರೆ ಫೈನಲ್ ಟೋಟಲ್ ಲೆಂತ್ ಸಿಗ್ತದೆ. ಈ ಮೊದಲನೇ ಮೆಜರ್ಮೆಂಟ್ ಲೆಂತ್ ಒಳಗೂ ಒಂದಷ್ಟು ಎರರ್ ಇತ್ತು, ಎರಡನೇ ಮೆಜರ್ಮೆಂಟ್ ಲೆಂತ್ ಒಳಗೂ ಒಂದಷ್ಟು ಎರರ್ ಇತ್ತು ಅಂದ್ರೆ ಇವನ್ನೆರಡೂ ಕೂಡಿಸಿದಾಗ ಬರುವಂಥ ಫೈನಲ್ ರಿಸಲ್ಟ್ L1 + L2 ಇನ್ ಫೈನಲ್ ರಿಸಲ್ಟ್ ಬರ್ತಿರ್ತೈತಿ. ಅದರೊಳಗೂ ಎರರ್ ಇದ್ದೇ ಇರ್ತದೆ. ಯಾಕಂದ್ರೆ ಫಿಸಿಕಲ್ ಕ್ವಾಂಟಿಟಿ ಒಳಗೆ ಎರರ್ ಇದ್ದಾವೆ ಅಂದಮೇಲೆ ಅದನ್ನ ಇಟ್ಕೊಂಡು ಮಾಡಿದಂಥ ಕ್ಯಾಲ್ಕುಲೇಷನ್ ಒಳಗೆ ಫೈನಲ್ ಆನ್ಸರ್ ಕೂಡ ವಿತ್ ಎರರ್ ಆಗಿರ್ತೈತಿ. ಹಂಗಿದ್ದಾಗ ಕೂಡಿಸಿದಾಗ ಅಥವಾ ಕಳೆದಾಗ ವೆನ್ ಯು sum up the two physical quantities with error, or when you subtract them, when you get the difference, what will be the error in the final result? That will study in this point, error of sum or a difference. Then error of a product or a quotient. It means when two physical quantities with error are multiplied or divided, then what is going to be the error in the final result? That we are going to study under second point. In the third point, error in case of a measured quantity raised to a power. ಅಂದರೆ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ಒಳಗೆ ಎರರ್ ಇತ್ತು ಅಂದ್ರೆ ಅದನ್ನು ಸ್ಕ್ವೇರ್ ಮಾಡಿದ್ವಿ, ಕ್ಯೂಬ್ ಮಾಡಿದ್ವಿ ಅಂದ್ರೆ ಆ ಬರುವಂಥ ಆನ್ಸರ್ ಒಳಗೆ ಎಷ್ಟು ಎರರ್ ಇರ್ತೈತಿ ಅನ್ನೋದನ್ನು ಥರ್ಡ್ ಪಾಯಿಂಟ್ ಒಳಗೆ ಕಲಿತೀವಿ. ಈಗ ಎರಡನೇ ಪಾಯಿಂಟಿಗೆ ಉದಾಹರಣೆ ಅಂತಂದ್ರೆ ಎರಡನೇದಕ್ಕೆ ಒಂದು ಆಯತಾಕೃತಿ ಅದ. ಇಫ್ ಯು ಕನ್ಸಿಡರ್ ಅ ರೆಕ್ಟ್ಯಾಂಗಲ್, ಇದು 2 ಸೆಂಟಿಮೀಟ್ರು, ಇದು 4 ಸೆಂಟಿಮೀಟ್ರ್ ಐತಿ ಅಂತ ಇಟ್ಕೊಡ್ರಿ. ಈಗ 2 ಸೆಂಟಿಮೀಟ್ರ್ ಮೆಜರ್ ಮಾಡೋದ್ರಾಗೂ ಎರರ್ ಬಂದಿರ್ತದೆ ಒಂದಷ್ಟು. 4 ಸೆಂಟಿಮೀಟ್ರ್ ಅದು ಆ್ಯಕ್ಚುಲಿ ಇತ್ತಂದ್ರೆ ನಾವು 4 ಮೆಜರ್ ಮಾಡಲೇಬೇಕು ಅಂತ ಇಲ್ಲ. ವಿತ್ ಎರರ್ ನಾವು 4.1 ಮೆಜರ್ ಮಾಡಿದ್ವಿ ಅಂದ್ರೆ ಇದ್ರೊಳಗೂ ಎರರ್ ಐತಿ, ಇದ್ರೊಳಗೂ ಎರರ್ ಐತಿ. How you are going to calculate the area of a rectangle? It is L into B, length into breadth. So L is 2.1, ಅದೊಂದು ಎರರ್ 0.1 ಅನ್ನೋದು ಇಂಟು 4.1. ಇದ್ರೊಳಗೂ ಎರರ್ ಐತಿ, ಇದ್ರೊಳಗೂ ಎರರ್ ಐತಿ. ಇವನ್ನ ಎರಡೂ ಮಲ್ಟಿಪ್ಲೈ ಮಾಡಿದಾಗ ಏರಿಯಾ ಒಳಗೆ ಒಬ್ವಿಯಸ್ಲಿ ಎರರ್ ಬಂದೇ ಬರ್ತದೆ. ಸೊ ಎರಡೂ ಮಲ್ಟಿಪ್ಲೈ ಮಾಡಿದಾಗ ಅಥವಾ ಡಿವೈಡ್ ಮಾಡಿದಾಗ ಫೈನಲ್ ರಿಸಲ್ಟ್ ಒಳಗೆ ಏನು ಎರರ್ ಬರ್ತೈತಿ ಅನ್ನೋದನ್ನು ಸೆಕೆಂಡ್ ಪಾಯಿಂಟ್ ಒಳಗೆ ಕಲಿತೀವಿ. ಎರರ್ ಇನ್ ಕೇಸ್ ಆಫ್ ಅ ಮೆಜರ್ಡ್ ಕ್ವಾಂಟಿಟಿ ರೇಸ್ಡ್ ಟು ಅ ಪವರ್ ಅಂತಂದ್ರೆ ಈಗ ಘನಾಕೃತಿ ಕ್ಯೂಬ್, ಇದರದ್ದು ಘನಫಲ ಹೆಂಗೆ ಕಂಡು ಹಿಡಿತೀರಿ? ಹೌ ಯು ಆರ್ ಗೋಯಿಂಗ್ ಟು ಮೆಜರ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್? ಇಟ್ ಈಸ್ LB into H, length, breadth into height. ಓಕೆ, ಸೊ ಘನಾಕೃತಿ ಕ್ಯೂಬ್ ಅಂತಂದ್ರೆ ಮೂರು ಸೈಡ್ಸು ಸೇಮ್ ಇರ್ತವೆ. LBH ಅಷ್ಟು ಸೇಮ್ ಇದ್ದಾಗ ಏನಾಗ್ತದೆ? L into L into L ಅಂತ ಬರಿಬಹುದು. ಸೊ ಇದನ್ನು L ಕ್ಯೂಬ್ ಅಂತ ಮಾಡ್ಬೋದು.
So volume of a cube can be calculated by raising the length to the power 3. ಸೊ ಇದನ್ನು 3 ಸತಿ ಗುಣಿಸಿದ್ದೀವಿ ಅಥವಾ 3 ಪವರ್ ಟರ್ಮ್ 3 ಮಾಡಿದ್ದೀವಿ. ಹಂಗಿದ್ದಾಗ ಬರುವಂಥ ಆನ್ಸರ್ ಒಳಗೆ ಎಷ್ಟು ಎರರ್ ಇರ್ತೈತಿ ಅನ್ನೋದನ್ನು ಈ ಥರ್ಡ್ ಪಾಯಿಂಟ್ ಒಳಗೆ ಕಲಿತೀವಿ. ಮೆಜರ್ಡ್ ಕ್ವಾಂಟಿಟಿ ರೇಸ್ಡ್ ಟು ಅ ಪವರ್. Now we'll see one by one. Combination of errors. So in each measurement there is some error. ಪ್ರತಿಯೊಂದು ಮೆಷರ್ಮೆಂಟ್ ಒಳಗೂ ಒಂದು ಸ್ವಲ್ಪ ಎರರ್ ಇದ್ದೇ ಇರ್ತದೆ. ಸೊ ವೆನ್ ವಿ ಕ್ಯಾಲ್ಕುಲೇಟ್ ಟು ಗೆಟ್ ದ ಫೈನಲ್ ರಿಸಲ್ಟ್ ಯೂಸಿಂಗ್ ದೀಸ್ ಮೆಷರ್ಮೆಂಟ್ಸ್, ನಾವೇನು ಮೆಷರ್ಮೆಂಟ್ ಮಾಡಿರ್ತೀವಿ ಅದರೊಳಗೆ ಎರರ್ ಇದ್ದೇ ಇರ್ತದೆ. ಅಂಥ ಮೆಷರ್ಮೆಂಟನ್ನು ಇಟ್ಕೊಂಡು ನಾವೇನಾರು ಕ್ಯಾಲ್ಕುಲೇಟ್ ಮಾಡ್ತೀವಿ ಫೈನಲ್ ರಿಸಲ್ಟ್ ಬರಲಿ ಅಂತ. ಸೊ ಆ ಫೈನಲ್ ರಿಸಲ್ಟ್ ಕೂಡ ಆ ಫೈನಲ್ ರಿಸಲ್ಟ್ ಒಳಗೂ ಕೂಡ ಎರರ್ ಇದ್ದೇ ಇರ್ತದೆ. ಸೊ these errors are combined to have the net error. ಆ ಫಿಸಿಕಲ್ ಕ್ವಾಂಟಿಟಿ ಒಳಗೆ ಮೆಜರ್ ಮಾಡಿದಂಥ ಫಿಸಿಕಲ್ ಕ್ವಾಂಟಿಟಿ ಒಳಗೆ ಏನು ಎರರ್ ಇರ್ತಾವೆ ಅವಷ್ಟು ಕೂಡಿಕೊಂಡು ಒಂದು ಫೈನಲ್ ಎರರನ್ನು ಕೊಡ್ತಾವೆ. ಫಾರ್ ಎಕ್ಸಾಂಪಲ್, ಇಫ್ ವಿ ವಾಂಟ್ ಟು ಕ್ಯಾಲ್ಕುಲೇಟ್ ದ ಡೆನ್ಸಿಟಿ, ಸಾಂದ್ರತೆಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ಕೊಂಡೀವಿ. ಒಂದು ವಸ್ತುವಿನ ಸಾಂದ್ರತೆಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏನು ಫಾರ್ಮುಲಾ ಅದು? ಮಾಸ್ ಅಪಾನ್ ವಾಲ್ಯೂಮ್, ತೂಕ ಡಿವೈಡೆಡ್ ಬೈ ಘನಫಲ. ಈಗ ಮಾಸನ್ನಂತೂ ನಾವು ಮೆಷರ್ ಮಾಡಲೇಬೇಕು, ವಾಲ್ಯೂಮನ್ನು ಮೆಷರ್ ಮಾಡ್ತೀವಿ. ಮಾಸ್ ಮೆಷರ್ ಮಾಡ್ಬೇಕಾದ್ರೆ ಅದು 5 ಕಿಲೋ ಇತ್ತು ಅಂದ್ರೆ ಕ್ಯಾಲಿಬ್ರೇಷನ್ ತಪ್ಪಾಗಿದ್ದಕ್ಕೆ ಅದು 5.2 ತೋರಿಸ್ತಪ್ಪ. ವಾಲ್ಯೂಮು 10 ಮೀಟ್ರ್ ಕ್ಯೂಬ್ ಇತ್ತು ಇದ್ದಾಗ ಅದು 10.3 ಮೀಟ್ರ್ ಕ್ಯೂಬ್ ತೋರಿಸ್ತು ಅಂದ್ರೆ ಇದರೊಳಗೂ ಎರರ್ ಐತಿ, ಇದರೊಳಗೂ ಎರರ್ ಐತಿ. ಇವ್ನ ಎರಡೂ ಡಿವೈಡ್ ಮಾಡಿ ನಾವೇನು ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಆ ಡೆನ್ಸಿಟಿ ಒಳಗೂ ಕೂಡ ಎರರ್ ಇದ್ದೇ ಇರ್ತದೆ. ಸೊ ಮಾಸ್ ಒಳಗೆ ವಾಲ್ಯೂಮ್ ಒಳಗೆ ಎರರ್ ಇತ್ತು ಅಂದ್ರೆ ದೆನ್ ದ ಎರರ್ ಇನ್ ದ ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ ವಿಲ್ ಬಿ ದ ಕಾಂಬಿನೇಷನ್ ಆಫ್ ಎರರ್ಸ್ ಇನ್ ದ ಮೆಜರ್ಮೆಂಟ್ ಆಫ್ ಮಾಸ್ ಆ್ಯಂಡ್ ವಾಲ್ಯೂಮ್. ಮಾಸ್ ಒಳಗೆ ವಾಲ್ಯೂಮ್ ಒಳಗೆ ಎರಡೂದ್ರೊಳಗೂ ಇರುವಂಥ ಎರರ್ಗಳು ಕೂಡಿಕೊಂಡು ಡೆನ್ಸಿಟಿ ಒಳಗೆ ಎರರನ್ನು ತರ್ತಾವು. ಅವು ಹೆಂಗೆ ಕೂಡ್ಕೋತಾವು? ಅವಕ್ಕೂ ರೂಲ್ಸ್ ಐತಿ. ಕೂಡ್ಕೋತಾವ ಅಂದ್ರೆ ಎರಡೂ ಪ್ಲಸ್ ಮಾಡಿಟ್ರೆ ಕೂಡ್ಕೊಳ್ಳೋದು ಅನ್ನೋದಿಲ್ಲ. ಫಾರ್ ಅಡಿಷನ್ ಆರ್ ಸಬ್ಟ್ರಾಕ್ಷನ್ ಇನ್ ದ ಡಿಫ್ರೆಂಟ್ ವೇ ದ ಎರರ್ಸ್ ವಿಲ್ ಬಿ ಕಂಬೈನ್ಡ್. ಇನ್ ದ ಪ್ರಾಡಕ್ಟ್ ಆರ್ ಕೋಶಂಟ್ ಅವ್ನು ಮಲ್ಟಿಪ್ಲೈ ಮಾಡಿದಾಗ, ಡಿವೈಡ್ ಮಾಡಿದಾಗ, ಗುಣಿಸಿದಾಗ, ಭಾಗಿಸಿದಾಗ ಎರಡೂ ಎರರ್ಗಳು ಬೇರೆ ಥರ ಕೂಡ್ಕೊತಾವು. So that we'll see one by one. The first one is errors of a sum or a difference. Sum ಅಂದ್ರೆ ಕೂಡುವಿಕೆ, ಡಿಫ್ರೆನ್ಸ್ ಅಂದ್ರೆ ಕಳೆಯುವಿಕೆ. ಅದಕ್ಕೆ ನಾವೇನು ಮಾಡೋಣ? ಲೆಟ್ ಟು ಫಿಸಿಕಲ್ ಕ್ವಾಂಟಿಟೀಸ್ A and B have the measured values. ಎರಡು ಫಿಸಿಕಲ್ ಕ್ವಾಂಟಿಟಿ A ಮತ್ತು B, ಅವೆರಡು ಲೆಂಗ್ತ್ ಇರಬಹುದು, ಮಾಸ್ ಇರಬಹುದು, ಟೈಮ್ ಇರಬಹುದು. ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿ ನಾವು ಜನರಲ್ ಆಗಿ A ಮತ್ತು B ಅಂತ ಹೆಸರಿಟ್ಟೇವಕ್ಕೆ. ಹ್ಯಾವ್ ದ ಮೆಜರ್ಡ್ ವ್ಯಾಲ್ಯೂಸ್ A ಪ್ಲಸ್ ಆರ್ ಮೈನಸ್ ಡೆಲ್ಟಾ A ಅಂದ್ರೆ ಆ್ಯಕ್ಚುಯಲ್ ವ್ಯಾಲ್ಯೂಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಮೆಷರ್ ಮಾಡೇವಿ ಅಂದಂಗೆ. ಅವ್ರದ್ದು ಆ್ಯಕ್ಚುಯಲ್ ವ್ಯಾಲ್ಯೂ A ಇತ್ತು ಅಂದ್ರೆ ನಾವು ಮೆಜರ್ಮೆಂಟ್ ಮಾಡ್ಬೇಕಾದ್ರೆ ಡೆಲ್ಟಾ A ಸ್ಮಾಲ್ ಎರರನ್ನ ಹೆಚ್ಚಿಗೆ ತೊಗೊಂಡಿರ್ತೀವಿ, ಅದ್ರಾಗ ಕಡಿಮೆ ಎರರ್. ಅಂದರೆ ಈಗ 10 ಸೆಕೆಂಡ್ ಟೈಮ್ ಇತ್ತು ಅಂದ್ರೆ ನಾವು ಮೆಜರ್ ಮಾಡ್ಬೇಕಾದ್ರೆ 9.8 ಮೆಜರ್ ಮಾಡಿರ್ತೀವಿ, ಇಲ್ಲ 10.2 ಮೆಜರ್ ಮಾಡಿರ್ತೀವಿ. ಹೆಚ್ಚು ಕಡಿಮೆ ಆಗಿರ್ತದೆ. ಡೆಲ್ಟಾ A ಇಸ್ ದ ಎರರ್. ಹೆಚ್ಚರ ಇರ್ತೈತಿ, ಕಡಿಮೆಯರ ಇರ್ತೈತಿ. ಸೊ A ಪ್ಲಸ್ ಆರ್ ಮೈನಸ್ ಡೆಲ್ಟಾ A ಇಸ್ ದ ಮೆಜರ್ಡ್ ವ್ಯಾಲ್ಯೂ ಆಫ್ A. ಹಂಗೆ B ಅನ್ನೋದು ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ, ಅದನ್ನು ಮೆಜರ್ ಮಾಡಬೇಕಾದ್ರೂ ಸ್ವಲ್ಪ ಹೆಚ್ಚಿಗೆ ಮಾಡಿರ್ತೀವಿ, ಕಡಿಮೆಯರ ಮಾಡಿರ್ತೀವಿ. ಪ್ಲಸ್ ಆರ್ ಮೈನಸ್ ಡೆಲ್ಟಾ B ಇಸ್ ದ ಮೆಜರ್ಡ್ ವ್ಯಾಲ್ಯೂ. ಸೊ A B ಕ್ವಾಂಟಿಟಿ ಹೆಂಗಿರ್ತಾವ ಅಂದ್ರೆ ಅವ್ನು ಎರಡೂ ಕೂಡಿಸಿದ್ರೆ Z ಅನ್ನುವಂಥ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಬರ್ತಿರ್ತೈತಿ. ಅಂದ್ರೆ L1 L1 ಪ್ಲಸ್ L2 ಮೆಜರ್ ಮಾಡಿದಾಗ ಫೈನಲ್ ಲೆಂಗ್ತ್ ಬರ್ತೈತಲ್ಲ, ಆ ಥರ ಎರಡು ಫಿಸಿಕಲ್ ಕ್ವಾಂಟಿಟಿನ ನಾವು ಕೂಡಿಸಿದಾಗ ಇನ್ನೊಂದು ಫೈನಲ್ ಫಿಸಿಕಲ್ ಕ್ವಾಂಟಿಟಿ ಬರ್ತಿರ್ತೈತಿ. ಸೊ Z is the answer where how we are going to get it? By adding two physical quantities. ಆದರೆ A ಒಳಗೂ ಎರರ್ ಐತಿ, B ಒಳಗೂ ಎರರ್ ಐತಿ. ಹಂಗಿದ್ದಾಗ ಫೈನಲ್ ಆನ್ಸರ್ ಒಳಗೂ ಎರರ್ ಇದ್ದೇ ಇರ್ತೈತಿ. ಸೊ how we can write?
ಇಫ್ ಡೆಲ್ಟಾ ಝಡ್ ಬಿ ದ ಆಬ್ಸಲ್ಯೂಟ್ ಎರರ್ ಇನ್ ದ ಫೈನಲ್ ರಿಸಲ್ಟ್. ಸೊ ನಾವು ಬರುವಂಥ ಫೈನಲ್ ರಿಸಲ್ಟ್ ಹೆಂಗೆ ಬರ್ತೈತೆ ರೀ, ಝಡ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝಡ್. ಬರುವಂಥ ಆನ್ಸರ್ ಕೂಡ ಆ್ಯಕ್ಚುಯಲ್ ವ್ಯಾಲ್ಯೂಕ್ಕಿಂತ ಡೆಲ್ಟಾ ಝಡ್ದಷ್ಟು ಹೆಚ್ಚರ ಇರ್ತೈತಿ, ಕಡಿಮೆಯರ ಇರ್ತೈತಿ. ಸೊ ಹೌ ವಿ ಆರ್ ಗೋಯಿಂಗ್ ಟು ಆ್ಯಡ್ ಇಟ್, ಒಂದು ಫಿಸಿಕಲ್ ಕ್ವಾಂಟಿಟಿ ಮತ್ತು ಇನ್ನೊಂದು ಮೆಜರ್ಡ್ ವ್ಯಾಲ್ಯೂ ಆ್ಯಡ್ ಮಾಡ್ತೀವಿ. ಎ ಪ್ಲಸ್ ಬಿ ಆ್ಯಕ್ಚುಯಲ್ ವ್ಯಾಲ್ಯೂ ಅವು, ಬಟ್ ಆ ವ್ಯಾಲ್ಯೂ ಫಿಸಿಕಲ್ ಕ್ವಾಂಟಿಟಿ ವಿತ್ ಎರರ್ ಇದಾವೆ ರೀ. ಸೊ ವಿತ್ ಎರರನ್ನು ನಾವು ಆ್ಯಡ್ ಮಾಡ್ತೀವಿ. ಹೆಂಗೆ ಆ್ಯಡ್ ಮಾಡ್ತೀವಿ, ಮೊದಲನೇದು ಫಿಸಿಕಲ್ ಕ್ವಾಂಟಿಟಿ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಮೆಜರ್ ಮಾಡಿರ್ತೀವಿ. ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಮೆಜರ್ ಮಾಡಿರ್ತೀವಿ. ಅವು ಎರಡೂ ಕೂಡಿಸ್ತೀವಿ. ಈಗ ಬ್ರ್ಯಾಕೆಟ್ ತೆಗೀರಿ. ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಬ್ರ್ಯಾಕೆಟ್, ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಮಾಡ್ತೀವಿ. ಈ ಪ್ಲಸ್ ಆರ್ ಮೈನಸ್ ಇದರೊಳಗಿಂದ ಕಾಮನ್ ಹೊರಗೆ ತಕ್ಕೊಂಡ್ವಿ ಅಂದ್ರೆ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಬರ್ತದೆ ಬ್ರ್ಯಾಕೆಟ್ ಒಳಗೆ. ಈಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ನೋಡ್ರಿ ಏನೇನದವ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಒಳಗೆ. ಝಡ್ ಅಂದ್ರೆ ಎ ಪ್ಲಸ್ ಬಿ, ಝಡ್ ಅಂದ್ರೆ ಎ ಪ್ಲಸ್ ಬಿ ಅಂತ ತಗೊಂಡೇವಿ. ಝಡ್ ಅಂದ್ರೆ ಎ ಪ್ಲಸ್ ಬಿ ಅಂತ ತಗೊಂಡೇವಿ. ಹೀಗಾಗಿ ಈ ಝಡ್ಗೆ ಎ ಪ್ಲಸ್ ಬಿ ಸಮ ಆಯ್ತು. ಉಳಿದದ್ದೇನು, ಡೆಲ್ಟಾ ಝಡ್ಗೆ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಸಮ ಆಯಿತು. ಸೊ ಇಫ್ ಝಡ್ ಈಸ್ ಎ ಪ್ಲಸ್ ಬಿ ದೆನ್ ಡೆಲ್ಟಾ ಝಡ್ ಇಸ್ ಈಕ್ವಲ್ ಟು ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ. ಅಂದ್ರೆ ಯಾವುದೇ ಎರಡು ಫಿಸಿಕಲ್ ಕ್ವಾಂಟಿಟಿ ಒಳಗೆ ಡೆಲ್ಟಾ ಎ ಮತ್ತು ಡೆಲ್ಟಾ ಬಿ ಅನ್ನುವಂಥ ಎರರ್ಸ್ ಇದ್ದು ಅಂದ್ರೆ ಆ ಎರಡು ಫಿಸಿಕಲ್ ಕ್ವಾಂಟಿಟಿನ ಕೂಡಿಸಿದಾಗ, ಸಮ್ ಮಾಡಿದಾಗ, ಫಿಸಿಕಲ್ ಕ್ವಾಂಟಿಟಿನ ಕೂಡಿಸಿದಾಗ ಎ ಪ್ಲಸ್ ಬಿ ಮಾಡಿದ್ವಿ ಅಂದ್ರೆ ಅವಕ್ರ ಜೊತೆಗಿರುವಂಥ ಎರರ್ಸ್ ಕೂಡ ಆ್ಯಡಪ್ ಆಗ್ತಾವು. ಆ್ಯಡಪ್ ಆಗಿ ಫೈನಲ್ ಆನ್ಸರ್, ಫೈನಲ್ ರಿಸಲ್ಟ್ ಒಳಗೆ ಬರುವಂಥ ಎರರ್ ಏನೈತಿ, ದ ಎರರ್ ಇನ್ ದ ಫೈನಲ್ ರಿಸಲ್ಟ್, absolute error in the final result is equal to the sum of absolute errors in individual physical quantity. ಇದು ಕೂಡಿಸಿದಾಗ ಈಗ ಅವ ಎರಡು ಫಿಸಿಕಲ್ ಕ್ವಾಂಟಿಟಿ ಎ ಮತ್ತು ಬಿ, ಎ ಆ್ಯಂಡ್ ಬಿ ವಿತ್ ಎರರ್ ಡೆಲ್ಟಾ ಎ ಆ್ಯಂಡ್ ಡೆಲ್ಟಾ ಬಿ ಆರ್ ಸಬ್ಟ್ರಾಕ್ಟೆಡ್. ಅವನ್ನ ಎರಡೂ ಕಳೆದ್ರೆ ಏನಾಗ್ತೈತಿ ಅವಕ್ರೊಳಗಿನ ಎರರು. ಲೆಟ್ ಝಡ್ ಬಿ ದ ರಿಸಲ್ಟ್ ಸೊ ದ್ಯಾಟ್ ಝಡ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಕೂಡಿಸಿದಾಗ ಝಡ್ ಬರ್ತೈತಿ ಅಂತ ತಿಳ್ಕೊಂಡಿದ್ವಿ. ಈಗ ಎ ಮೈನಸ್ ಬಿ ಮಾಡಿದಾಗ ಝಡ್ ಬರ್ತೈತಿ ಅಂತ ತಿಳ್ಕೊಂಡು ರಿಸಲ್ಟ್, ಫೈನಲ್ ರಿಸಲ್ಟ್. ಇಫ್ ಡೆಲ್ಟಾ ಝಡ್ ಬಿ ದ ಆಬ್ಸಲ್ಯೂಟ್ ಎರರ್ ಇನ್ ದ ಫೈನಲ್ ರಿಸಲ್ಟ್, ಫೈನಲ್ ರಿಸಲ್ಟ್ ಒಳಗೆ ಇಷ್ಟು ಎರರ್ ಐತಿ ಅಂತಂದ್ರೆ ಫೈನಲ್ ರಿಸಲ್ಟನ್ನು ಹೆಂಗೆ ಬರಿಬೋದು, ಎರರ ಇರಲಿಲ್ಲ ಅಂದ್ರೆ ಬರೀ ಝಡ್ ಅಂತ ಬರಿಬೋದಿತ್ತು. ಬಟ್ ಫೈನಲ್ ರಿಸಲ್ಟ್ ಒಳಗೆ ಎರರ್ ಇರೋದಕ್ಕೆ ಹೆಂಗೆ ಬರಿತೀವಿ, ಫೈನಲ್ ರಿಸಲ್ಟನ್ನು ಝಡ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝಡ್ is equal to, how the final result is calculated, by subtracting two physical quantities, by subtracting. So first physical quantity measured is A plus or minus delta A minus second physical quantity B plus or minus delta B. Now solve the bracket. A plus or minus delta A minus B. ಈಗ ನೋಡ್ರಿ, ಮೈನಸ್ಕ್ಕೆ ಪ್ಲಸ್ ಕೂಡಿಸಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಮತ್ತು ಮೈನಸ್ಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್. ಸೊ ನೀವು ಬ್ರ್ಯಾಕೆಟ್ ಸಾಲ್ವ್ ಮಾಡಿದ್ರೆ ಇದು ಮತ್ತು ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿನ ಉಳಿಯೋದು. ನಾವು ಟೇಕ್ ಎ ಮೈನಸ್ ಬಿ ಇನ್ ಒನ್ ಸೈಡ್, ಒನ್ ಬ್ರ್ಯಾಕೆಟ್, ಡೆಲ್ಟಾ ಎ ಆ್ಯಂಡ್ ಡೆಲ್ಟಾ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಆನ್ ದ ಅದರ್ ಬ್ರ್ಯಾಕೆಟ್. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಪ್ಲಸ್ ಆರ್ ಮೈನಸ್ ಬ್ರ್ಯಾಕೆಟ್ ಒಳಗೆ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಬರ್ತೈತಿ. ಈಗ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅನ್ನು ಇಕ್ವೇಟ್ ಮಾಡಿರಿ. ಝಡ್ ಅಂದರೆ ಎ ಮೈನಸ್ ಬಿ ಅಂತ ನಾವು ಕನ್ಸಿಡರ್ ಮಾಡೇವಿ. ಹಾಗಾಗಿ ಝಡ್ ಈಕ್ವಲ್ ಟು ಎ ಮೈನಸ್ ಬಿ ಆಯಿತು. ಇದು ಸಮ ಆಯಿತು ಅಂದ್ರೆ ಇನ್ನೊಂದು ಟರ್ಮ್ ಏನೈತ್ರಿ, ಡೆಲ್ಟಾ ಝಡ್ ಜಾಗ ಒಳಗೆ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಐತಿ. ಝಡ್ ಜಾಗ ಒಳಗೆ ಎ ಮೈನಸ್ ಬಿ ಐತಿ. ಡೆಲ್ಟಾ ಝಡ್ ಜಾಗದೊಳಗೆ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಐತಿ. ಸೊ ಯು ಕ್ಯಾನ್ ರೈಟ್ ಡೆಲ್ಟಾ ಝಡ್ ಇಸ್ ಈಕ್ವಲ್ ಟು ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ. ಅಂದ್ರೆ ಎರಡು ಫಿಸಿಕಲ್ ಕ್ವಾಂಟಿಟಿ ವಿತ್ ಎರರ್ಸ್, ಟೂ ಫಿಸಿಕಲ್ ಕ್ವಾಂಟಿಟೀಸ್ ವಿತ್ ಎರರ್ಸ್ ಆರ್ ಸಬ್ಟ್ರಾಕ್ಟೆಡ್. ಅವನು ಕಳೆದಾಗಲೂ ಕೂಡ
ಆ ಫಿಸಿಕಲ್ ಕ್ವಾಂಟಿಟಿ ಒಳಗಿರುವಂತಹ ಎರರ್ಗಳು ಎರಡೂ ಕೂಡಿಕೊಂಡು ಫೈನಲ್ ರಿಸಲ್ಟ್ ಒಳಗೆ ಎರರನ್ನು ತರ್ತಾವೆ. ಹೆಂಗೆ ಕೂಡ್ತಾವೆ ಅಂದ್ರೆ ಅವಕ್ಕರ ಮ್ಯಾಗ್ನಿಟ್ಯೂಡನ್ನು ಪ್ಲಸ್ ಮಾಡ್ತೀರಿ. ಸೊ ಇದನ್ನು ಪ್ರೂವ್ ಮಾಡಿ ಆದಮೇಲೆ ರೂಲ್ಸ್ ಬರಿತೀವಿ. ಏನು ರೂಲು? ವೆನ್ ಟು ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಆ್ಯಡೆಡ್ ಆರ್ ಸಬ್ಟ್ರಾಕ್ಟೆಡ್, the absolute error in the final result ಒಳಗೆ ಏನು absolute error ಬರ್ತೈತಿ ಅದು ಹೆಂಗಿರ್ತೈತಿ? It is the sum of absolute errors in the individual physical quantities or individual measurement. Now next point we'll see error of a product or a quotient. ಈಗ ಎರಡು ಫಿಸಿಕಲ್ ಕ್ವಾಂಟಿಟಿ ವಿತ್ ಎರರ್ ಮೆಷರ್ ಮಾಡಿದ್ವಿ ಅಂದ್ರೆ ಅವು ಎರಡೂ ಮಲ್ಟಿಪ್ಲೈ ಮಾಡಿದಾಗ ಫೈನಲ್ ಆನ್ಸರ್ ಒಳಗೆ ಎಷ್ಟು ಎರರ್ ಬರ್ತೈತಿ, ಅವು ಎರಡೂ ಡಿವೈಡ್ ಮಾಡಿದ್ವಿ ಅಂತಂದ್ರೆ ಫೈನಲ್ ಆನ್ಸರ್ ಒಳಗೆ ಎಷ್ಟು ಎರರ್ ಬರ್ತೈತಿ. ಸೊ ಲೆಟ್ ದ ಮೆಷರ್ಡ್ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಆರ್, ಎ ಆ್ಯಂಡ್ ಬಿದ ಮೆಷರ್ ವ್ಯಾಲ್ಯೂ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಇರಲಿ. ಆ್ಯಕ್ಚುಯಲ್ ವ್ಯಾಲ್ಯೂ ಅದಕ್ಕೆ ಇಷ್ಟು ಎರರ್ ಕೂಡಿಸ್ಕೊಂಡು ಮೆಷರ್ ಮಾಡಿರ್ತೀವಿ ನಾವು, ಹೆಚ್ಚರ ಕಡಿಮೆಯರ. Another physical quantity is measured with a value b plus or minus delta b. Suppose ಫೈನಲ್ ರಿಸಲ್ಟ್ ಹೆಂಗಿರ್ತೈತಿ? ಎ ಮತ್ತು ಬಿ ಅನ್ನು ಮಲ್ಟಿಪ್ಲೈ ಮಾಡಿದಾಗ ಸಿಗ್ತೈತಿ. ಸಪೋಸ್ z ಇಸ್ ಈಕ್ವಲ್ ಟು ಎ ಇಂಟು ಬಿ ಆ್ಯಂಡ್ ಆ ಫೈನಲ್ ರಿಸಲ್ಟ್ ಒಳಗೆ ಡೆಲ್ಟಾ ಝಡ್ ಅನ್ನುವಷ್ಟು ಎರರ್ ಇರ್ತೈತಿ. ಡೆಲ್ಟಾ ಝಡ್ ಬಿ ದ ಎರರ್ ಇನ್ ದ ರಿಸಲ್ಟ್. ಅವಾಗ ನಾವು ಫೈನಲ್ ಆನ್ಸರ್ ಹೆಂಗೆ ಬರಿತೀವಿ? ಬರೀ ಕರೆಕ್ಟ್ ಅಕ್ಯುರೇಟ್ ವ್ಯಾಲ್ಯೂ ಇತ್ತು ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಇತ್ತು ಅಂದ್ರೆ ಝಡ್ ಬರೆದು ಬಿಡ್ತೈತಿ. ಆದ್ರೆ ಆ ರಿಸಲ್ಟ್ ಒಳಗೂ ಎರರ್ ಇರೋದಕ್ಕೆ ಝಡ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝಡ್ ಅದು ಹೆಂಗೆ ಸಿಗ್ತೈತಿ? ಎ ಮತ್ತು ಬಿನ ಮಲ್ಟಿಪ್ಲೈ ಮಾಡಿದಾಗ ಸಿಗ್ತೈತಿ. ಎ ಮತ್ತು ಬಿನ ಮಲ್ಟಿಪ್ಲೈ ಮಾಡಿದಾಗ. ಎ ಮತ್ತು ಬಿ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಹೌದು, ಬಟ್ ನಾವು ಮೆಷರ್ ಹೆಂಗೆ ಮಾಡಿರ್ತೀವಿ? ವಿತ್ ಎರರ್ ಮೆಷರ್ ಮಾಡಿರ್ತೀವಿ. ಸೊ ಮಲ್ಟಿಪ್ಲಿಕೇಶನ್ನು ಹೆಂಗೆ ಮಾಡ್ತೀವಿ ನಾವು? ಹೌ ವಿ ಮಲ್ಟಿಪ್ಲೈ ದೆಮ್? With the error only we multiply them. So what is the physical quantity A with error? It is A plus or minus delta A. It is multiplied with another physical quantity with error, that is B plus or minus delta B. Now when you solve the bracket, bracket ಹೊಡ್ಕೊಂಡು ಮಲ್ಟಿಪ್ಲೈ ಮಾಡೋದು ಗೊತ್ತದ. A into B, AB, ಆಮೇಲೆ ಡೆಲ್ಟಾ ಎ ಇಂಟು ಬಿ, ಬಿ ಡೆಲ್ಟಾ ಎ ಬರ್ದೇನೆ. ಆಮೇಲೆ ನೆಕ್ಸ್ಟ್ ಎ ಇಂಟು ಡೆಲ್ಟಾ ಬಿ, ಎ ಇಂಟು ಡೆಲ್ಟಾ ಬಿ, ಡೆಲ್ಟಾ ಎ ಇಂಟು ಡೆಲ್ಟಾ ಬಿ. ಸೊ ವೆನ್ ಯು ಸಾಲ್ವ್ ದ ಬ್ರ್ಯಾಕೆಟ್, ದಿಸ್ ಇಸ್ ದ ಇಕ್ವೇಷನ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್. ಈಗ ಏನು ಮಾಡ್ತೀವಿ? ಈಗ ಬಂದಂಥ ಇಕ್ವೇಷನ್ಗೆ ಝಡ್ ಈಕ್ವಲ್ ಟು ಎ ಬಿ ಐತಿ. ಈಗ ಡಿವೈಡ್ ಮಾಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಪೂರಾ ಇಕ್ವೇಷನ್ಗೆ ಒಂದೇ ಥರದಲ್ಲೇ ಮಲ್ಟಿಪ್ಲೈ ಮಾಡಬೇಕು, ಇಲ್ಲ ಡಿವೈಡ್ ಮಾಡಬೇಕು. ಬಟ್ ಇಲ್ಲಿ ಝಡ್ ಈಕ್ವಲ್ ಟು ಎ ಬಿ ಅದ. ಝಡ್ ಅಂದ್ರೂ ಒಂದ, ಎ ಬಿ ಅಂದ್ರೂ ಒಂದ, ಎ ಇಂಟು ಬಿ ಅಂದ್ರೂ ಒಂದ. ಅದಕ್ಕೆ ಏನು ಮಾಡ್ತೀವಿ? ಎಲ್ ಎಚ್ ಎಸ್ಸನ್ನು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿನ ಝಡ್ಲೇ ಮಲ್ಟಿಪ್ಲೈ ಮಾಡ್ತೀವಿ. ಇದಿಷ್ಟು ಕ್ವಾಂಟಿಟಿ ಆರ್ ಎಚ್ ಎಸ್ಸನ್ನು ಎ ಇಂಟು ಬಿಲೇ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಈ ಕ್ವಾಂಟಿಟಿನ ಝಡ್ಲೇ ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡೆಡ್ ಬೈ ಝಡ್ ಆತಂದ್ರೆ ಹೆಂಗೆ ಆತ್ರಿ ಇದು? ಝಡ್ ಬೈ ಝಡ್ ಅಂದ್ರೆ ಒಂದು ಉಳಿತದೆ, ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝಡ್ ಬೈ ಝಡ್. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ಎಲ್ ಎಚ್ ಎಸ್ ಆ್ಯಸ್ 1 ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝಡ್ ಬೈ ಝಡ್ ಪ್ಲಸ್. ಈಗ ಈ ಪೂರಾ ಆರ್ ಎಚ್ ಎಸ್ಸನ್ನು ಎ ಬಿಲೇ ಮಲ್ಟಿಪ್ಲೈ ಮಾಡ್ತೀವಿ. ಒಮ್ಮೆ ಎ ಬಿಲೇ ಮಲ್ಟಿಪ್ಲೈ ಮಾಡಿದರೆ ಪ್ರತಿಯೊಂದು ಟರ್ಮನ್ನು ಎ ಬಿಲೇ ಮಲ್ಟಿಪ್ಲೈ ಮಾಡ್ಕೋತ ಹೋಗಬೇಕು. ಎ ಬಿ ಬೈ ಎ ಬಿ ಅಂದರೆ ಎಷ್ಟು ಬರ್ತದೆ? ಎ ಬಿ ಬೈ ಎ ಬಿ ಅಂದ್ರೆ 1 ಬರ್ತದೆ, ಪ್ಲಸ್ ಆರ್ ಮೈನಸ್ ಬಿ ಇಂಟು ಡೆಲ್ಟಾ ಎ ಡಿವೈಡೆಡ್ ಬೈ ಎ ಬಿ. ಅಂದರೆ ಇದ್ರೊಳಗಿನ ಬಿ ಕ್ಯಾನ್ಸಲ್ ಆಯ್ತು, ಏನು ಉಳಿತು? ಡೆಲ್ಟಾ ಎ ಬೈ ಎ. ಅದೇ ಥರ ನೆಕ್ಸ್ಟ್ ಕ್ವಾಂಟಿಟಿ, ಈ ಕ್ವಾಂಟಿಟಿಗೆ ಎ ಬಿಲೇ ಮಲ್ಟಿಪ್ಲೈ ಮಾಡಿದ್ರೆ ಎ ಕ್ಯಾನ್ಸಲ್ ಆಗ್ತೈತಿ. ಕೆಳಗಿಂದು ಡಿನಾಮಿನೇಟರ್ ಒಳಗಿಂದು ಮ್ಯಾಲಿಂದ ಎ ಉಳಿತೇನು? ಡೆಲ್ಟಾ ಬಿ ಬೈ ಬಿ. ಇದಕ್ಕೆ ಡೆಲ್ಟಾ ಎ ಇಂಟು ಡೆಲ್ಟಾ ಬಿ ಬೈ ಎ ಬಿ ಮಾಡಿದ್ರೆ ಡೆಲ್ಟಾ ಎ ಬೈ ಎ, ಡೆಲ್ಟಾ ಬಿ ಬೈ ಬಿ ಬರ್ತೈತಿ. Now
ಡೆಲ್ಟಾ ಎ ಆ್ಯಂಡ್ ಡೆಲ್ಟಾ ಬಿ ಆರ್ ವೆರಿ ಸ್ಮಾಲ್. ಅಬ್ಸಲ್ಯೂಟ್ ಎರರ್ಸು ಅಗದಿ ಸ್ಮಾಲ್ ಕ್ವಾಂಟಿಟಿ ಒಳಗಿತ್ತಂದ್ರೆ ಈ 0.0001 ಇಂಟು 0.0001 ಹಿಂಗಿತ್ತು ಅಂತ. ಇದು ಎರರ್ ಇನ್ ದ ಫಸ್ಟ್ ಫಿಸಿಕಲ್ ಕ್ವಾಂಟಿಟಿ, ಎರರ್ ಇನ್ ದ ಸೆಕೆಂಡ್ ಫಿಸಿಕಲ್ ಕ್ವಾಂಟಿಟಿ. ಅವ್ನು ಎರಡೂ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತದೆ ರೀ? 0.00000001 ಬರ್ತದೆ. ಸಿ ಹೌ ಸ್ಮಾಲ್ ದ ವ್ಯಾಲ್ಯೂ ಈಸ್. ಸೊ ಬಹಳಷ್ಟು ಕಡಿಮೆ ಬೆಲೆಯನ್ನು ನೀವು ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರ್ ಕೂಡ ಬಹಳ ಕಡಿಮೆ ಇರ್ತದೆ, ಆಲ್ಮೋಸ್ಟ್ ಝೀರೋಕ್ಕೆ ಇಕ್ವಿವ್ಯಾಲೆಂಟ್ ಇದ್ದಂಗೆ. ಹೀಗಾಗಿ ಆ ಟರ್ಮನ್ನು ನೀವು ನೆಗ್ಲೆಕ್ಟ್ ಮಾಡಬಹುದು. ಸೊ what you can write is delta A and delta B are very small. We shall ignore their product. ಅವುಗಳ ಗುಣಾಕಾರ ಮಾಡಿದಾಗ ಏನು ಬರ್ತದೆ ಉತ್ತರ, ಅದನ್ನು ನಾವು ನೆಗ್ಲೆಕ್ಟ್ ಮಾಡಬಹುದು. ಸೊ ಇದಿಷ್ಟು ಪೂರ ಟರ್ಮ್ ಈಕ್ವಲ್ ಟು 0 ಬಂದಂಗನ, ಯಾಕಂದ್ರೆ ಅಗದಿ ಸಣ್ಣ ಬಂದಿರ್ತದೆ 0.00000001 0ಗೆ ಸಮ ಇದ್ದಂಗೆ. ಅದನ್ನು ಕೂಡಿಸಿದ್ರು ಕಳೆದ್ರು ಏನು ಡಿಫ್ರೆನ್ಸ್ ಬರೋದಿಲ್ಲ. ಹೀಗಾಗಿ ಈ ಟರ್ಮನ್ನು ನಾವು ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಉಳಿತೇನು? 1 ± ಡೆಲ್ಟಾ ಝೆಡ್ ಬೈ ಝೆಡ್ ಎಲ್ ಎಚ್ ಎಸ್ ಒಳಗೆ ಉಳಿತದ. 1 ± ಡೆಲ್ಟಾ ಎ ಬೈ ಎ ± ಡೆಲ್ಟಾ ಬಿ ಬೈ ಬಿ ಆರ್ ಎಚ್ ಎಸ್ ಒಳಗೆ ಉಳಿತದೆ. ಈಗ ಎರಡೂ ಟರ್ಮನ್ನು ಈಕ್ವೇಟ್ ಮಾಡ್ಬೇಕು. ನಡಕ್ಕೆ ಈಕ್ವಲ್ ಟು ಸೈನ್ ಅದ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಈ 1ಕ್ಕೆ ಈ 1 ಸಮ ಐತಿ. ಉಳಿತೇನು? ಡೆಲ್ಟಾ ಝೆಡ್ ಬೈ ಝೆಡ್. ಈ ಡೆಲ್ಟಾ ಝೆಡ್ ಬೈ ಝೆಡ್ಗೆ ಯಾವುದು ಸಮ ಉಳಿತು? ಉಳಿದದ್ದು ಯಾವುದು? ಡೆಲ್ಟಾ ಎ ಬೈ ಎ ± ಡೆಲ್ಟಾ ಬಿ ಬೈ ಬಿ. ನೋಡಿರಿ, ಡೆಲ್ಟಾ ಝೆಡ್ ಬೈ ಝೆಡ್ಗೆ ಯಾವುದು ಸಮ ಆಯಿತು? ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ. ಇದು ಸಮ ಆಯಿತು. ಸೊ ಇದು ಪ್ರಾಡಕ್ಟ್ ಇದ್ದಾಗ. ಒಂದು ವೇಳೆ ನಾವು ಡಿವಿಷನ್ ಮಾಡಿದ್ವಿ ಅಂದ್ರೆ, ಭಾಗಾಕಾರ ಮಾಡಿದ್ವಿ ಅಂದ್ರೆ, ಎ ಡಿವೈಡೆಡ್ ಬೈ ಬಿ ಝಡ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ಮಾಡಿದ್ವಿ ಅಂದ್ರೆ ಎ ಒಳಗೂ ಎರರ್ ಐತಿ, ಬಿ ಒಳಗೂ ಎರರ್ ಐತಿ. ಹಂಗಿದ್ದಾಗ ಅವನ್ನ ಡಿವೈಡ್ ಮಾಡಿದ್ವಿ ಅಂದ್ರೆ ಫೈನಲ್ ಆನ್ಸರ್ ಒಳಗೆ ಝಡ್ ಒಳಗೆ ಏನು ಎರರ್ ಬರ್ತೈತಿ? ಡೆಲ್ಟಾ ಝೆಡ್. ಅದು ಕೂಡ ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ ಸೇಮ್ ಅನ್ನ ಬರ್ತದೆ. ಎರರ್ ಇನ್ ದ ಫೈನಲ್ ರಿಸಲ್ಟ್ ವೆನ್ ಟು physical quantities with error are divided will be the sum of ratio of relative error in both the physical quantities. ಅದನ್ನು ನಾವು ಪ್ರೂವ್ ಮಾಡೋದು ಬೇಡ, ಯಾಕಂದ್ರೆ ಅದು ಎಕ್ಸಾಮಿನೇಷನ್ ಒಳಗೆ ಕೇಳೋದಿಲ್ಲ. ಬರೀ ಫೈನಲ್ ರಿಸಲ್ಟ್ ಅಷ್ಟೇ ಬೇಕು ನಿಮಗೆ. ವಿತ್ ಎರರ್ ಇರುವಂಥ ಕ್ವಾಂಟಿಟೀಸನ್ನು ಡಿವೈಡ್ ಮಾಡಿದಾಗ ವಾಟ್ ಈಸ್ ದ ಎರರ್ ಇನ್ ದ ಫೈನಲ್ ರಿಸಲ್ಟ್. ಸೊ ವಿತ್ ದಿಸ್ ವಿ ಕ್ಯಾನ್ ರೈಟ್ ದ ರೂಲ್. ವೆನ್ ಟು ಕ್ವಾಂಟಿಟೀಸ್ ಆರ್ ಮಲ್ಟಿಪ್ಲೈಡ್ or divided, the relative error in the result is relative error ಹೌದಿಲ್ರಿ ಇದು absolute error divided by actual value. Absolute error divided by actual value is the relative error. So final answer ಒಳಗಿರುವಂತಹ relative error ಹೆಂಗಿರ್ತೈತಿ? It is the sum of relative errors in the multipliers. Relative errors delta A by A is relative error in first physical quantity. Delta B by B relative error in the second physical quantity. So multipliers ಗುಣಾತ್ಮಕ ಏನು ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಇರ್ತವೆ ಅವಕ್ಕೂರ ಒಳಗಿರುವಂಥ ರಿಲೇಟಿವ್ ಎರರ್ಗಳ ಸಂಕಲನವೇ addition. The sum will be the relative error in the final result. Now we'll see what is the error in the final result if the physical quantity is raised to any power. So for that, let A plus or minus delta A be the measured value of a physical quantity. ಈಗ ಒಂದು ಚೌಕದ ಏರಿಯಾ ಕಂಡು ಹಿಡಿಬೇಕಾಗಿದೆ. ಇದು ಲೆಂತ್ ಐತಿ, ಇದು ಲೆಂತ್ನ ಇರ್ತದೆ. ಸೊ ಎಲ್ ಸ್ಕ್ವೇರ್. ಎಲ್ ನಾವು ಮೆಜರ್ ಮಾಡ್ಬೇಕಾದ್ರೆ ತಪ್ಪು ಮಾಡಿದ್ವಿ ಅಂದರೆ ಎಲ್ ಪ್ಲಸ್ ಡೆಲ್ಟಾ ಎಲ್ ಮಾಡಿಬಿಟ್ಟಿರ್ತೀವಿ. ಸೊ ಲೆಟ್ ಎ ಪ್ಲಸ್ ಡೆಲ್ಟಾ ಎ ಬಿ ದ ಮೆಜರ್ಡ್ ವ್ಯಾಲ್ಯೂ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಎ ಸ್ಕ್ವೇರ್. So that z is equal to a square. ಇದು a square ಅಲ್ಲ, a ಒಳಗೆ ಇರುವಂಥ
measured value a plus delta a, so that z is equal to a square. a square ಅನ್ನು ನಾವು ಯಾವ ಥರ ಬರೀಬಹುದು, a into a. ಸೊ z is equal to a into a. ಸೊ ಇದು ಸಿಂಪಲ್ ಅದ, ಇಲ್ಲಿ ಮ್ಯಾಲೆ ಇರುವಂತಹ ರೂಲ್ಸನ್ನು ಉಪಯೋಗ ಮಾಡ್ಕೊಬಹುದು. ದೆನ್ ಯೂಸಿಂಗ್ ಪ್ರಾಡಕ್ಟ್ ರೂಲ್ ವಿ ಕ್ಯಾನ್ ರೈಟ್, ಎರಡು ಕ್ವಾಂಟಿಟೀಸಿನ ನಾವು ಮಲ್ಟಿಪ್ಲೈ ಮಾಡಿದಾಗ the relative error in the final result delta z by z is equal to relative error in the multipliers, sum of relative errors in the multipliers. So ಇದರೊಳಗೆ a ಒಳಗೆ ಎಷ್ಟು ರಿಲೇಟಿವ್ ಎರರ್ ಇರ್ತೈತಿ, ಡೆಲ್ಟಾ a by a. ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಏನನ್ನದ, ರಿಲೇಟಿವ್ ಎರರ್ ಇನ್ a is delta a by a. ಸೊ ದೇ ಆರ್ ಸಮ್ delta a by a plus delta a by a. ಹೆಂಗೆ ಬರಿಬೋದು, 2 into delta a by a. Hence, the relative error in A is 2 times the error in A. So, with this collectively we can write delta Z by Z is equal to 2 into delta A by A. Relative error in that physical quantity. ಇನ್ನೊಂದು ಎಕ್ಸಾಂಪಲ್ ತಗೋಬಹುದು. ಇನ್ ಜನರಲ್ ಆಗಿ ಒಂದು ಫಿಸಿಕಲ್ ಕ್ವಾಂಟಿಟಿ ಇತ್ತಪ್ಪ ಝಡ್, ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಿ, a raised to p b raised to q ಡಿವೈಡೆಡ್ ಬೈ c raised to r. ಈ ಫಿಸಿಕಲ್ ಕ್ವಾಂಟಿಟಿನ ಈಗ ಹೆಂಗೆ ಡೆನ್ಸಿಟಿ ಅಂತಂದ್ರೆ ಮಾಸ್ ಅಪಾನ್ ವಾಲ್ಯೂಮ್ ಮಾಡಿರ್ತೀವಿ, ಮಾಸ್ ರೇಸ್ ಟು 1 ವಾಲ್ಯೂಮ್ ರೇಸ್ ಟು ಮಾಸ್ ರೇಸ್ ಟು 1 ವಾಲ್ಯೂಮ್ ರೇಸ್ ಟು 1. ಹಂಗೆ ಝಡ್ ಅನ್ನುವಂಥ ಒಂದು ಫಿಸಿಕಲ್ ಕ್ವಾಂಟಿಟಿ ಅದನ್ನು ಹೆಂಗೆ ಕಂಡುಹಿಡಿಬೋದು ಅಂದ್ರೆ a raised to p b raised to p divided by c raised to r. ಇಷ್ಟು ದೊಡ್ಡ ಮ್ಯಾಥಮೆಟಿಕಲ್ ಇದನ್ನ ಮಾಡಿದಾಗ ನಿಮಗೆ ಒಂದು ಫಿಸಿಕಲ್ ಕ್ವಾಂಟಿಟಿ z ಬರ್ತಿರ್ತೈತಿ. ಸೊ ವಾಟ್ ಈಸ್ ದ ಎರರ್ ಇನ್ ದ ಫೈನಲ್ ರಿಸಲ್ಟ್? According to rules, final result, the relative error in the final result is delta z by z is equal to physical quantity a raised to p ಐತಿ. So p into delta a by a plus q into delta b by b plus power term r into delta c by c. So ಈ ರೀತಿ ಪವರ್ ಟರ್ಮ್ಸ್ ಇತ್ತು, ಅದರ ಜೊತೆಗೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎಲ್ಲ ಇತ್ತು ಅಂದ್ರೆ ಫೈನಲ್ ಆನ್ಸರ್ ಒಳಗೆ ಇರುವಂಥ ಎರರನ್ನು ಈ ಥರ ಕಂಡು ಹಿಡ್ಕೋಬಹುದು. ಹೆನ್ಸ್ ದ ರೂಲ್ ಈಸ್, ಏನಂತ ರೂಲ್ ಹೇಳ್ಬೋದು ನಾವು, the relative error in a physical quantity raised to the power k is k times the relative error in the individual quantity. ಈಗ ವಾಲ್ಯೂಮ್ ಫೈಂಡ್ ಮಾಡ್ತಿರ್ತೀವಿ, ವಾಲ್ಯೂಮ್ ಫೈಂಡ್ ಹೆಂಗೆ ಮಾಡ್ತೀವಿ, v is equal to L cube. ಅವಾಗ ವಾಲ್ಯೂಮ್ ಒಳಗೆ ಎಷ್ಟು ಎರರ್ ಇರ್ತೈತ್ರಿ, ಡೆಲ್ಟಾ v by v. ರಿಲೇಟಿವ್ ಎರರ್ ಇನ್ ದ ವಾಲ್ಯೂಮ್ is equal to 3 times the relative error in the length measured. ಯಾಕಂದ್ರೆ ಟು ದ ಪವರ್ 3 ಐತಿ, ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ರಿಲೇಟಿವ್ ಎರರ್ ಇನ್ ದ ಫಿಸಿಕಲ್ ಕ್ವಾಂಟಿಟಿ ಈಸ್ ರೇಸ್ಡ್ ಟು ದ ಪವರ್ ಕೆ. ಹಂಗೆ ಪವರ್ ಕೆ ರೇಸ್ಡ್ ಇತ್ತು ಅಂದ್ರೆ ಕೆ ಟೈಮ್ಸ್ ದ ರಿಲೇಟಿವ್ ಎರರ್, ಕೆ ಟೈಮ್ಸ್ 3 ಟೈಮ್ಸ್ ದ ರಿಲೇಟಿವ್ ಎರರ್ ಇನ್ ದ ಇಂಡಿವಿಜುವಲ್ ಕ್ವಾಂಟಿಟಿ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟದ, ಇಫ್ ಝಡ್ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ which can be calculated by a raised to 4 b raised to 1 by 3, the whole thing divided by c into d raised to 3 by 2. ಇದನ್ನು ನೀವು ಟ್ರೈ ಮಾಡ್ರಿ. So once we recall, we studied about combinations of error. If the two physical quantities with errors are summed up or subtracted, ಎರಡು ಫಿಸಿಕಲ್ ಕ್ವಾಂಟಿಟಿ ವಿತ್ ಎರರ್ ಇರುವಂಥವನ್ನ ನಾವು ಕೂಡಿಸಿದ್ವಿ ಅಂದ್ರೆ, ಕಳೆದ್ವಿ ಅಂದ್ರೆ ಬರುವಂಥ ಆನ್ಸರ್ ಒಳಗೆ ಎಷ್ಟು ಎರರ್ ಇರ್ತೈತಿ ಅನ್ನೋದನ್ನು ಮೊದಲನೇ ಪಾಯಿಂಟ್ ಒಳಗೆ ಕಲಿತೀವಿ. ಆ ಎರಡು ಫಿಸಿಕಲ್ ಕ್ವಾಂಟಿಟಿನ ಗುಣಿಸಿದ್ವಿ, ಭಾಗಿಸಿದ್ವಿ ಅಂದ್ರೆ ವಾಟ್ ಈಸ್ ದ ಎರರ್ ಇನ್ ದ ಫೈನಲ್ ರಿಸಲ್ಟ್. ಇಫ್ ವಿ ಆರ್ ಯೂಸಿಂಗ್ ದ ಕ್ಯಾಲ್ಕುಲೇಷನ್ ವಿತ್ ದ ಪವರ್ ಟರ್ಮ್ಸ್, what is the error in the final result. So go through the video again and again and ask your doubts in the clarify session. Thank you.